ಹರಿ ಓಂ. 3ನೇ ಅಧ್ಯಾಯದ 17ನೇ ಶ್ಲೋಕ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಃ ತು ಆತ್ಮರತಿಃ ಏವ ಸ್ಯಾತ್ ಆತ್ಮತೃಪ್ತಃ ಚ ಮಾನವಃ ಆತ್ಮನಿ ಏವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಅಂದ್ರೆ ಈ ಒಂದು ಜಗಚ್ಚಕ್ರದಲ್ಲಿ ಎಲ್ಲರೂ ಕೂಡ ನಾವು ಸರಿಯಾದ ಕ್ರಮದಲ್ಲಿ ಭಾಗವಹಿಸಬೇಕು. ಇಲ್ಲ ಅಂತಾದ್ರೆ ಅಗಾಯು ಇಂದ್ರಿಯಾರಾಮ ಮೋಹಂ ಪಾರ್ಥಸ್ಥ ಜೀವತಿ ಎಂಬುದಾಗಿ ಕೃಷ್ಣ ಯಾರು ಜಗಚ್ಚಕ್ರವನ್ನ ಪರಿಪಾಲನೆ ಮಾಡುವುದಿಲ್ವೋ, ತಮ್ಮ ಕರ್ತವ್ಯಗಳಲ್ಲಿ ತಾವು ತಮ್ಮನ್ನ ತಾವು ತೊಡಗಿಸಿಕೊಳ್ಳುವುದಿಲ್ಲವೋ ಅವರ ಜೀವನವೇ ವ್ಯರ್ಥ ಎಂಬತಕ್ಕಂಥ ವಿಚಾರವನ್ನ ಭಗವಂತ ಈಗಾಗಲೇ ನಿರೂಪಣೆಯನ್ನ ಮಾಡಿದ್ದಾನೆ. ಹಾಗಾದ್ರೆ ಕರ್ಮ ಎಲ್ಲವರೆಗೆ ಮಾಡ್ತಾ ಇರಬೇಕು? ಕರ್ಮಕ್ಕೆ ಒಂದು ಕೊನೆ ಅಂತಿಲ್ವಾ? ನಿರಂತರವಾಗಿ ಕರ್ಮ ಮಾಡುವುದೇ ನಮ್ಮ ಜೀವನವಾ ಅನ್ನೋದೆಲ್ಲ ಪ್ರಶ್ನೆಗಳು ಬಂದರೆ ಅದಕ್ಕೆ ಭಗವಂತ ಈ ಒಂದು 17ನೇ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಯಹತು ಅಂದ್ರೆ ಕರ್ಮದ ಒಂದು ಬಂಧನ, ಕರ್ಮದ ಬಂಧನದಿಂದ ನಮಗೆ ಯಾವಾಗ ಬಿಡುಗಡೆ, ಜೀವರಿಗೆ ಬಿಡುಗಡೆ ಯಾವಾಗ ಅನ್ನೋ ಪ್ರಶ್ನೆಗೆ ಕೃಷ್ಣನ ಉತ್ತರ ಯಹತು ಆತ್ಮರತಿರೇವ ಸ್ಯಾತ್. ಈ ಎಲ್ಲಾ ಗುಣಲಕ್ಷಣಗಳು, ಎಲ್ಲ ಕ್ವಾಲಿಫಿಕೇಶನ್ಗಳು ನಮಗೆ ಬಂದ್ರೆ ಕರ್ಮದ ಬಂಧ ಇಲ್ಲ. ಏನೇನದು ಕರ್ಮದ ಬಂಧ ಅಂದ್ರೆ ನಾವು ನಮ್ಮ ಪಾಲಿನ ಕರ್ತವ್ಯವನ್ನ ಯಾವಾಗ ಮಾಡಬೇಕಾಗಿಲ್ಲ, ಮಾಡದೇ ಇದ್ದರೆ ನಮಗೆ ಯಾವಾಗ ದೋಷ ಇಲ್ಲ ಅಂತ ಹೇಳಿದ್ರೆ ಯಹತು ಆತ್ಮರತಿರೇವ ಸ್ಯಾತ್. ಆತ್ಮರತಿ ಶಬ್ದಕ್ಕೆ ಆತ್ಮನಿ ರತಿ, ಆತ್ಮರತಿ ಅಥವಾ ಆತ್ಮನಾರತಿ ಎರಡು ತರ ಅರ್ಥ. ಆತ್ಮನಾರತಿ, ಆತ್ಮನ ಅಂದ್ರೆ ಪರಮಾತ್ಮನ ರತಿ ಅಂದ್ರೆ ನಮಗ್ ಕ್ರೀಡಾಯಾಮ್, ನಮಗೆ ಸಂತೋಷ, ಮನಸ್ಸಿಗೆ ಆನಂದ, ನಾವೊಂದು ನಿರ್ಮಲ ಮನಸ್ಸಿನಿಂದ ಇರೋದು. ಅದು ಯಾರಿಂದ? ಭಗವಂತನಿಂದ. ಅವನು ಇಚ್ಛೆ ಪಟ್ಟರೆ ಮಾತ್ರ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯ. ಕಿಮಲಭ್ಯಂ ಭಗವತಿ ಪ್ರಸನ್ನೆ, ಭಗವಂತ ಪ್ರಸನ್ನನಾದ, ಅವನ ಒಂದು ಪ್ರಸನ್ನ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂದ್ರೆ ನಾವು ಸುಖದಿಂದ ಸಂತೋಷದಿಂದ ಇರಬಹುದಾಗಿರತಕ್ಕಂಥದ್ದು. ಅದರಿಂದಾಗಿ ಆತ್ಮ ಪ್ರತಿ ಶಬ್ದಕ್ಕೆ ಭಗವಂತನಿಂದ ನಾವು ತೃಪ್ತರಾಗಬೇಕು. ಭಗವಂತ ಕೊಡುವಂಥದ್ದು ಏನು ಕೊಡ್ತಾನೋ ಭಗವಂತ ಕೊಟ್ಟಿದ್ದರಿಂದ ನಾವು ತೃಪ್ತರಾಗಬೇಕು. ಇನ್ನು ಆತ್ಮನಿಯೇವ ರತಿ, ಆತ್ಮನಿ ಅಂದ್ರೆ ಸ್ವರೂಪಾನಂದ, ನಮ್ಮ ಒಳಗೆ ಇರತಕ್ಕಂಥ ಒಬ್ಬ ಭಗವಂತ ಇದ್ದಾನೆ. ನಮ್ಮೊಳಗೆ ಒಂದು ಬಿಂಬರೂಪಿಯಾಗಿರತಕ್ಕಂಥ ಭಗವಂತನ ಸ್ವರೂಪ. ಆ ಭಗವಂತನನ್ನ ಕಾಣುವುದರಲ್ಲೇ ನಾವು ರತರಾಗಿರಬೇಕು, ಆಸಕ್ತರಾಗಿರಬೇಕು. ಈ ದೇವರಿಂದ ತೃಪ್ತಿಯನ್ನ ಪಡೆದು ಆ ದೇವರನ್ನ ಕಾಣುವುದರಲ್ಲೇ ಅಂದ್ರೆ ಸ್ವರೂಪಾನಂದ ಅಂತ ಕರೆಯೋದಕ್ಕೆ. ಸ್ವರೂಪಾನಂದ, ನಮ್ಮ ದೇಹ ಬೇರೆ, ಆತ್ಮ ಬೇರೆ. ಆತ್ಮನ ಸ್ವರೂಪವನ್ನ ಕಾಣುವುದು, ಕಂಡು ಆ ಆನಂದವನ್ನ ಅನುಭವಿಸುವುದು, ಅದಕ್ಕೆ ಸ್ವರೂಪಾನಂದ ಅಂತ. ಸ್ವರೂಪಾನಂದದಲ್ಲೇ ರತಿ ಇರಬೇಕು, ಆಸಕ್ತಿ ಇರಬೇಕು. ಹೀಗೆ ಯಾರು ಆತ್ಮರತಿ ಸ್ಯಾತ್, ಯಾರು ಭಗವಂತ ಕೊಟ್ಟದ್ದರಲ್ಲಿ ತೃಪ್ತಿಯನ್ನ ಪಡ್ತಾನೆ ಮತ್ತು ಭಗವಂತನನ್ನ ಕಾಣುವುದರಲ್ಲಿ ಭಗವತ್ ಸಂಬಂಧಿಯಾಗಿರ್ತಕ್ಕಂಥ ವಿಚಾರಗಳಲ್ಲಿ ತೃಪ್ತನಾಗಿರ್ತಾನೆ, ಆತ್ಮರತಿ ಸ್ಯಾತ್. ಇನ್ನು ಆತ್ಮತೃಪ್ತ, ಆತ್ಮನಾ ತೃಪ್ತ, ಆತ್ಮನಿ ತೃಪ್ತ, ಅಲ್ಲೂ ಕೂಡ ಹಾಗೆ ಆತ್ಮನಾ ತೃಪ್ತ, ಭಗವಂತನ ಅನುಗ್ರಹದಿಂದ ತೃಪ್ತನಾಗಿರಬೇಕು. ತೃಪ್ತ ಶಬ್ದಕ್ಕೆ ಕೃತಕೃತ್ಯ ಅಂತ ಅರ್ಥ. ತೃಪ್ತ ಶಬ್ದಕ್ಕೆ ಕೃತಕೃತ್ಯ, ತಾನು ಮಾಡಬೇಕಾದದ್ದೆಲ್ಲವನ್ನು ಕೂಡ ಮಾಡಿದಂತೆ ಆಯ್ತು. ಏನ ವಿಜ್ಞಾತೇನ ಸರ್ವಂ ವಿಜ್ಞಾತಂ ಭವತಿ, ಯಾವುದನ್ನ ತಿಳಿಯುವುದರಿಂದಾಗಿ ಎಲ್ಲವನ್ನೂ ಕೂಡ ತಿಳಿದಾಗತ್ತೋ ಹಾಗೆ ಭಗವಂತನನ್ನ ಕಾಣುವುದರಿಂದ, ಭಗವಂತನ ಅಪರೋಕ್ಷವನ್ನ ಪಡೆಯುವುದರಿಂದಾಗಿ ಏನಾಗುತ್ತೆ? ತೃಪ್ತನಾಗ್ತಾನೆ. ತೃಪ್ತನಾಗ್ತಾನೆ ಶಬ್ದಕ್ಕರ್ಥ ಏನು ಅಂತ ಹೇಳಿದ್ರೆ ಕೃತಕೃತ್ಯತಾ ಭಾವನೆಯನ್ನು ಹೊಂದುತ್ತಾನೆ, ಧನ್ಯತಾ ಭಾವನೆ. ಅವನ ಜೀವನ ಸಾರ್ಥಕವಾಗೋದು ಯಾವಾಗ ಅಂತ ಹೇಳಿದ್ರೆ ಆತ್ಮತೃಪ್ತನಾದಾಗ, ಭಗವಂತನ ಅನುಗ್ರಹದಿಂದಾಗಿ ತೃಪ್ತನಾದಾಗ, ಭಗವಂತನ ಅನುಗ್ರಹದಿಂದಾಗಿ ಕೃತಕೃತ್ಯನಾದಾಗ. ಇನ್ನು ಆತ್ಮನಿ ತೃಪ್ತ, ಆತ್ಮನಿಯೇವ, ಭಗವಂತನಲ್ಲಿಯೇ ನಾವು ಸಂತೃಪ್ತಿಯನ್ನು ಹೊಂದಬೇಕು. ಭಗವಂತನನ್ನ ಕಾಣುವಂಥದ್ರಲ್ಲಿ, ಭಗವತ್ ಸಂಬಂಧಿಯಾದಂಥ ವಿಚಾರಗಳಲ್ಲಿ ತೃಪ್ತರಾಗಿರಬೇಕು. ಆತ್ಮತೃಪ್ತಶ್ಚ, ಅವನೇ ನಿಜವಾಗಿರತಕ್ಕಂಥ ಮಾನವ. ಮಾನವ ಅಂದ್ರೆ ಕೇವಲ ಮನುಷ್ಯ ಅಂತ ಅರ್ಥ ಅಲ್ಲ. ಮನುಷ್ಯ, ನಾವೆಲ್ಲರೂ ಮನುಷ್ಯರು. ಆದರೆ ಯಾರು ಆತ್ಮರತಿಯ ಆಗಿರ್ತಾರೋ,
ಆತ್ಮತೃಪ್ತರಾಗಿರ್ತಾರೋ ಅವರೇ ಮಾನವ. ಮಾನವ ಶಬ್ದದ ಒಂದರ್ಥದಲ್ಲಿ ಡೆಫಿನೇಷನ್. ಮಾನವ ಅಂದ್ರೆ ನಾವು ಸಾಮಾನ್ಯವಾಗಿ ಮನುಷ್ಯ ಅಂತ ಅರ್ಥ ಹೇಳ್ಬಿಡ್ತೀರಿ. ಮನುಷ್ಯ ಅನ್ನೋದೇ ಬೇರೆ, ಮಾನವ ಅನ್ನೋದೇ ಬೇರೆ. ಮನುಷ್ಯ ನಾವೆಲ್ಲರೂ ಮನುಷ್ಯರೇ. ಆದ್ರೆ ಮಾನವ ಯಾರು ಅಂದ್ರೆ ಅವಬೋಧನೆ. ಯಾರು ಜ್ಞಾನವನ್ನ ಪಡೆದಿದ್ದಾನೋ, ಅಪರೋಕ್ಷ ಜ್ಞಾನವನ್ನ ಪಡೆದಿದ್ದಾರೋ, ಅಪರೋಕ್ಷ ಜ್ಞಾನವನ್ನ ಪಡೆದು, ಅಪರೋಕ್ಷ ಜ್ಞಾನ ಅಂದ್ರೆ ನಮ್ಮ ಸ್ವರೂಪ, ಆತ್ಮನ ಸ್ವರೂಪವನ್ನ ಕಾಣುವಂಥದ್ದು, ಆತ್ಮನಿಗೆ ಬಿಂಬವಾಗಿರತಕ್ಕಂಥ ಭಗವಂತನ ಸ್ವರೂಪವನ್ನ ಕಾಣುವುದು. ಈ ಒಂದು ಎತ್ತರದ ಸ್ಥಿತಿಯನ್ನ ಯಾರು ತಲುಪಿದ್ದಾರೋ ಅವರು ಮಾನವರು. ಅಂತಹ ಮಾನವರು ಆತ್ಮರತಿಗಳಾಗಿರ್ತಾರೆ, ಆತ್ಮತೃಪ್ತರಾಗಿರ್ತಾರೆ. ಆತ್ಮನಿಗೇವಚ ಸಂತುಷ್ಟ, ಆತ್ಮನಿಗೇವ ಸಂತುಷ್ಟ. ತನ್ನ ತೃಪ್ತಿಗೆ ಮತ್ತೆ ಯಾವುದೂ ಬೇಡ, ಕೇವಲ ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸುವಂಥದ್ದು. ಧಾರಣ, ಧ್ಯಾನ, ಸಮಾಧಿ, ಕಂಠಸ್ಮೃತಿಯನ್ನ ಮಾಡಿ ಧಾರಣ, ನಿಧಾನವಾಗಿ ನಾವು ಭಗವಂತನ ಕಡೆಗೆ ಮನಸ್ಸನ್ನ ಕೇಂದ್ರೀಕರಿಸುವುದು ಪ್ರಾಥಮಿಕ ಹಂತ. ನಂತರ ಧ್ಯಾನ, ಅಖಂಡ ಸ್ಮೃತಿ, ಆಮೇಲೆ ಪ್ರಯತ್ನ ಮಾಡದೇನೆ ದೇವರನ್ನ ಯಾವಾಗಲೂ ಕಾಣುವಂಥದ್ದು. ಹೀಗೆ ಆತ್ಮನಿಗೇವಚ ಸಂತುಷ್ಟ, ಭಗವಂತನಲ್ಲಿಯೇ ನೆಲೆ ನಿಂತು ನಮ್ಮ ಮನಸ್ಸು ಬೇರೆ ವಿಷಯ ಪದಾರ್ಥಗಳ ಕಡೆಗೆ ಹರಿದು ಹೋಗದಂತೆ ಭಗವಂತನಲ್ಲೇ ಕೇಂದ್ರೀಕರಿಸುವ ಮೂಲಕವಾಗಿ ಆತ್ಮನಿಗೇವಚ ಸಂತುಷ್ಟ ಅಸ್ಯ ಕಾರ್ಯಂ ನ ವಿದ್ಯತೆ. ಅಂಥವನಿಗೆ ಕಾರ್ಯ ಅಂದ್ರೆ ಕರ್ತುಂ ಯೋಗ್ಯಂ ಕಾರ್ಯಂ, ಕರ್ತವ್ಯದ ಕಟ್ಟುಪಾಡುಗಳು. ಇಂಥ ಕೆಲಸ ಮಾಡಬೇಕು, ಇಂಥದ್ದನ್ನ ಮಾಡಬಾರದು ಅನ್ನೋದೆಲ್ಲ ಕಟ್ಟುಪಾಡುಗಳು. ಉದಾಹರಣೆಗೆ ಪರೀಕ್ಷಿತ್ ರಾಜ ಶಮೀಕ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ರಾಜ ತನ್ನ ಆಶ್ರಮಕ್ಕೆ ಬಂದಾಗ ರಾಜನಿಗೆ ಸತ್ಕಾರ ಮಾಡಬೇಕು, ಭವ್ಯ ಸ್ವಾಗತವನ್ನ ಮಾಡಿ ಅವನಿಗೆ ಆಸನಾದಿಗಳನ್ನೆಲ್ಲವನ್ನು ಕೊಟ್ಟು ತನ್ನಿಂದ ಏನಾಗುತ್ತೋ ಅಷ್ಟೆಲ್ಲ ಉಪಚಾರಗಳನ್ನ ರಾಜನಿಗೆ ಸಮರ್ಪಣೆ ಮಾಡಬೇಕು. ಆದ್ರೆ ಶಮೀಕ ಋಷಿಗಳಿದ್ರಲ್ಲ, ಅವರೇನ್ ಮಾಡ್ತಿದ್ರು, ಆತ್ಮನಿಯೇವಚ ಸಂತುಷ್ಟ, ತನ್ನೊಳಗಿನ ಭಗವಂತನನ್ನ ಕಾಣುವುದರಲ್ಲೇ ತೃಪ್ತರಾಗಿಬಿಟ್ಟಿದ್ರು. ಅವನಿಗೆ ರಾಜ ಬಂದದ್ದೂ ಗೊತ್ತಿಲ್ಲ, ರಾಜ ಹೋಗಿದ್ದೂ ಗೊತ್ತಿಲ್ಲ, ರಾಜ ಹೋಗುವ ಸಂದರ್ಭದಲ್ಲಿ ಅಲ್ಲೇ ಬಿದ್ದಂತ ಒಂದು ಸಪ್ತಾಹವನ್ನ ಶಮೀಕ ಋಷಿಗಳ ಕೊರಳಿಗೆ ಹಾಕಿದ್ದು ಗೊತ್ತಿಲ್ಲ. ಯಾವುದೂ ಗೊತ್ತಿದ್ದ ಕೇವಲ ಏಕಾಗ್ರತೆಯಿಂದ ಒಳಗಿನ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನನ್ನ ಕಾಣುವುದರಲ್ಲೇ ರತರಾಗಿದ್ರು ಶಮೀಕ ಋಷಿಗಳು. ಅಂತವರಿಗೆ ಕಾರ್ಯಂ ನ ವಿದ್ಯತೆ. ಏನ್ ಕಾರ್ಯ? ಮನೆಗೆ ಬಂದಿರತಕ್ಕಂಥ ಅತಿಥಿಗಳನ್ನ ಸತ್ಕಾರ ಮಾಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಆತಿಥ್ಯಂ ಹರಿಪೂಜನಂ ಅಂತ. ಆತಿಥ್ಯವೇ ಹರಿಪೂಜನ, ಭಗವಂತನ ಆರಾಧನೆ. ಅಂದ್ರೆ ಬಂದಿರತಕ್ಕಂಥ ದೊಡ್ಡ ಅತಿಥಿ ಯಾರು? ಪರೀಕ್ಷಿತ್ ರಾಜ. ಅವನಿಗೆ ಆತಿಥ್ಯ ಮಾಡಿಲ್ಲ ಅನ್ನೋ ಕರ್ಮದ ಬಂಧ ಅದು ಶಮೀಕ ಋಷಿಗಳಿಗೆ ಇಲ್ಲ. ಯಾಕಿಲ್ಲ? ಅವರು ಆತ್ಮತೃಪ್ತರಾಗಿದ್ರು, ಆತ್ಮರಥರಾಗಿದ್ರು, ಆತ್ಮನೀಯವಚ ಸಂತುಷ್ಟ, ಭಗವಂತನನ್ನ ಕಾಣುವುದರಲ್ಲಿ ಸಂತೃಪ್ತರಾಗಿದ್ರು. ಹಾಗಾಗಿ ಮನೆ ಬಾಗಿಲಿಗೆ ಬಂದಿರತಕ್ಕಂತಹ ರಾಜನಿಗೆ ಏನೋ ಒಂದು ಸತ್ಕಾರವನ್ನ ಮಾಡದೇನೆ ಕಳಿಸಿದ್ರು ಶಮೀಕ ಋಷಿಗಳಿಗೆ ಪಾಪ ತಟ್ಟೋದಿಲ್ಲ. ಹಾಗಾದ್ರೆ ನಾವು ಮನೆಯಲ್ಲಿ ಏನೋ ಸ್ತೋತ್ರ ಓದ್ತಾ ಕೂತಿರ್ತೀವಿ, ಪೂಜೆ ಮಾಡ್ತಾ ಕೂತಿರ್ತೀವಿ, ನಮ್ಮ ಮನೆಗೆ ಯಾರು ಬಂದ್ರು ಕೂಡ ನಾವು ತಿರಸ್ಕಾರ ಮಾಡಬಹುದಾ? ಅವರನ್ನ ಮಾತಾಡಿಸದೆ ಒಂದು ಲೋಟ ನೀರು ಕೂಡ ಕೊಡದೆ ಕಳಿಸ್ಬೋದಾ ಅಂದ್ರೆ ಅದು ತಪ್ಪು. ಯಾಕಂದ್ರೆ ನಾವು ಆತ್ಮ ತೃಪ್ತರಾಗಿರುವುದಿಲ್ಲ. ಅಂದ್ರೆ ನಾವು ಅಪರೋಕ್ಷ ಜ್ಞಾನ, ಇಡೀ ನಮ್ಮ ಲೌಕಿಕ ಪ್ರಪಂಚವನ್ನೇ, ಇಡೀ ನಮ್ಮ ಪ್ರಾಕೃತ ಪ್ರಪಂಚವನ್ನೇ ಮರೆತು ನಾವು ತಲ್ಲೀನರಾಗಿರೋದಿಲ್ಲ, ಭಗವಂತನನ್ನ ಕಾಣುವುದಲ್ಲಿ ತಲ್ಲೀನರಾಗಿರೋದಿಲ್ಲ. ಒಂದು ವೇಳೆ ನಾವೇನಾದ್ರು ಹಾಗಾಗಿದ್ರೆ ಆಗ ನಾವು ಯಾರನ್ನ ತಿರಸ್ಕಾರ ಮಾಡಿದ್ರು, ಯಾರಿಗೆ ಅಗೌರವಾದಿಗಳನ್ನು ಕೋರಿದ್ರು ನಮ್ಗೆ ದೋಷ ಇಲ್ಲ. ಆದ್ರೆ ನಮಗೆಲ್ಲವೂ ಗೊತ್ತಾಗ್ತಾ ಇರುತ್ತೆ. ಆ ವ್ಯಕ್ತಿ ಬಂದದ್ದು ಗೊತ್ತಾಗಿರುತ್ತೆ, ಬಂದು ಮನೆಯಲ್ಲಿ ಕೂತದ್ದು ಗೊತ್ತು, ನಾವು ಮಾತಾಡಿಸ್ಲಿಕ್ಕೆ ಗೊತ್ತು. ನಮ್ಮ ಏನೋ ಒಂದು ಒಳಗಿನ ಕಾಮಕ್ರೋಧಾದಿಗಳಿಂದಾಗಿ ಒಬ್ಬ ವ್ಯಕ್ತಿಯನ್ನ ಮಾತನಾಡಿಸ್ದೆ ಕಳಿಸುವಂಥದ್ದು, ಅವನಿಗೆ ಸತ್ಕಾರಾದಿಗಳನ್ನೇ ಮಾಡದೆ ಕಳಿಸುವಂಥದ್ದು ಮಾಡ್ತೀವಿ, ಅಪರಾಧಕ್ಕೆ ಕಾರಣವಾಗುತ್ತೆ. ನಿಜವಾಗಿ ಯಾರು ಆತ್ಮತೃಪ್ತರಾಗಿರ್ತಾರೋ, ರಥರಾಗಿರ್ತಾರೋ, ಆತ್ಮನಲ್ಲೇ ಸಂತೃಪ್ತಿಯನ್ನ ಕಾಣ್ತಾ ಇರ್ತಾರೋ ಅಂತವರಿಗೆ ಮಾತ್ರ ಕಾರ್ಯಂನ ವಿದ್ಯತೆ. ಪ್ರಕೃತ ಯುದ್ಧ, ಇಲ್ಲಿ ಅರ್ಜುನ ಕ್ಷತ್ರಿಯನಾಗಿ ಯುದ್ಧ ಭೂಮಿಯಲ್ಲಿ ನಿಂತಿದ್ದಾನೆ, ಅವನಿನ್ನೂ ಆ ಒಂದು ಹಂತಕ್ಕೆ ತಲುಪಿಲ್ಲ. ಹಾಗಾಗಿ ನೀನು ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡಬೇಕು. ನಯೋತ್ಸ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀ ಬಭೂವಃ. ಯುದ್ಧ ಮಾಡದೆ ಕೈ ಚೆಲ್ಲಿ ಸುಮ್ಮನೆ ಕೂತು ಬಿಡ್ತೇನೆ, ಭಿಕ್ಷೆ ಬೇಡ್ಕೊಂಡಿರ್ತೇನೆ ಅಂತೇಳಿ ಇರುವಂತೆ ಇಲ್ಲ. ನೀನು ನಿನಗೆ ಅಪರೋಕ್ಷ ಜ್ಞಾನವಾಗುವವರೆಗೂ, ಅಪರೋಕ್ಷ ಜ್ಞಾನವೇ ಒಂದು ಸಾಧನೆ, ಆ ಸಾಧನೆ ಮಾಡುವವರೆಗೂ ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಆತ್ಮರತಿ, ಆತ್ಮತೃಪ್ತಿ ಮೇಲ್ನೋಟಕ್ಕೆ ನೋಡುವಾಗ ಎರಡೂ ಕೂಡ ಒಂದರಂತೆ ಅನ್ಸತ್ತೆ ಅಲ್ವಾ? ಆಗ ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಆತ್ಮರತಿ ಅಂದ್ರೆ ಆತ್ಮನಲ್ಲಿಯೇ ರತಿ, ಅಂದ್ರೆ ಭಗವಂತನನ್ನ ಕಾಣುವ ಒಂದು ಪ್ರಕ್ರಿಯೆ, ಭಗವಂತನನ್ನ ಒಂದು ಕಾಣುವಿಕೆ, ಅದರಲ್ಲೇ ತೃಪ್ತನಾಗಿರ್ತಾನೆ. ಬೇರೆ ಯಾವುದೂ ಬೇಕಾಗಿಲ್ಲ, ಲೌಕಿಕ ಯಾವುದೇ ವಿಚಾರಗಳು ಬೇಕಾಗಿಲ್ಲ. ಅದಕ್ಕೆ ಆತ್ಮರತಿ ಅಂತ ಕರೆಯುವಂಥದ್ದು.
ಇನ್ನು ಆತ್ಮ ತೃಪ್ತ. ತೃಪ್ತ ಅಂತ ಹೇಳಿದ್ರೆ ಕೃತಕೃತ್ಯ. ಅದರಲ್ಲಿ ಅವನು ಕೃತಕೃತ್ಯನಾಗಿರ್ತಾನೆ ಅಂತ ಅರ್ಥ. ಅಂದ್ರೆ ಆ ರತಿಗೂ ತೃಪ್ತಿಗೂ ಸ್ವಲ್ಪ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ರತಿ ಅಂತ ಹೇಳಿದ್ರೆ ಅದೊಂದು ಸುಖ. ಯಾವುದೋ ಒಂದು ಜಗತ್ತಿನಲ್ಲಿ ಪರಮಾದ್ಭುತವಾದ ಒಂದು ವಸ್ತು, ಜಗತ್ತಿನಲ್ಲಿ ಪರಮಾದ್ಭುತವಾದ ಒಂದು ವಸ್ತುವನ್ನ ಕಾಣೋದು, ಆ ಕಾಣುವುದರಿಂದ ಉಂಟಾಗುವ ಒಂದು ಸಂತೋಷ ಇದೆಯಲ್ಲ, ಸುಖ, ಅದನ್ನ ರತಿ ಅಂತ ಕರೆಯುವಂಥದ್ದು. ತೃಪ್ತಿ ಅಂತ ಹೇಳಿದ್ರೆ ಅಲಂಭಾವನೆ, ಬೇರೆ ಯಾವುದು ಬೇಡ, ಇಷ್ಟೇ ಸಾಕು. ಆ ದೇವರನ್ನ ನಾನು ಕಾಣ್ತಾ ಇದ್ದೇನೆ, ನನ್ನೊಳಗಿನ ಬಿಂಬರೂಪಿಯಾಗಿರತಕ್ಕಂಥ ಭಗವಂತನನ್ನ ನಾನು ಕಾಣ್ತಾ ಇದ್ದೇನೆ, ಇದೊಂದೇ ಸಾಕು. ಈ ಭಾವನೆ ಅನ್ನೋದು ತೃಪ್ತಿ. ಅಲ್ಲಿಗೆ ರತಿ ಬೇರೆ, ತೃಪ್ತಿ ಬೇರೆ. ರತಿ ಅನ್ನುವಂಥದ್ದು ಆ ಒಂದು ಜಗತ್ತಿನ ಅದ್ಭುತವಾದ ತತ್ವ. ಆ ತತ್ವ ಅದನ್ನ ನಾನು ಕಂಡಾಗ ಆಗುವಂತ ಒಂದು ಮನೋಭಾವನೆಗೆ ರತಿ ಅಂತ ಹೆಸರು. ಆ ಬೇರೇನೂ ಬೇಡ ಅನ್ನೋ ಭಾವನೆ. ದೇವರನ್ನ ಕಾಣಬೇಕು ಅಂತಾರೆ ಮೊದಲು ನಮ್ಗೆ ಈ ಭಾವನೆ ಬೇಕು. ನನಗೆ ಇನ್ ಯಾವುದೂ ಜಗತ್ತಿನಲ್ಲಿ ಲೌಕಿಕ ವಿಚಾರಗಳು, ಈ ಪ್ರಾಕೃತ ಪ್ರಪಂಚ, ಇದು ಯಾವುದೂ ಬೇಡ ಎಂಬತಕ್ಕಂಥ ಒಂದು ವಿರಕ್ತಿ ಹುಟ್ಟತ್ತಲ್ವಾ, ಅದನ್ನ ತೃಪ್ತಿ, ಅಲಂಭಾವನೆ ಅಂತ ಕಾಣುವಂಥದ್ದು. ಹಾಗಾಗಿ ರತಿ ಅನ್ನೋದು ಪರಮ ಗುರಿ, ಆತ್ಮರತಿ ಪರಮ ಗುರಿ. ಆ ರತಿಯನ್ನ ಹೊಂದಬೇಕು ಅಂತ ಆದ್ರೆ ಬೇಕಾಗಿರುವಂತ ತೃಪ್ತಿ. ಇಡೀ ನಮ್ಮ ಪ್ರಾಕೃತ ಪ್ರಪಂಚದಲ್ಲಿ ನಾವು ಅಲಂಭಾವನೆಯನ್ನು ಹೊಂದಿಬಿಟ್ರೆ, ಯಾವುದೂ ನನಗೆ ಬೇಡ, ಯಾವುದೇ ವಿಷಯ ಪದಾರ್ಥಗಳ ಸಂಪರ್ಕದಿಂದ ನನ್ನ ಮನಸ್ಸು ವಿಕಾರವಾಗುವುದು ಬೇಡ ಎಂಬ ಒಂದು ಉದಾತ್ತವಾದ ಭಾವನೆಯನ್ನ ನಾವು ಹೊಂದಿದ್ರೆ ಆಗ ನಮಗೆ ಸಿಗುವಂಥದ್ದು ಆತ್ಮರತಿ. ಆತ್ಮರತಿಗೆ ಬೇಕಾಗಿರುವಂತ ಒಂದು ಭಾವನೆ ಆತ್ಮತೃಪ್ತಿ ಅನ್ನೋದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅಲ್ಲಿಗೆ ರತಿ ಅಂದ್ರೆ ಆನಂದ, ತೃಪ್ತಿ ಅಂತ ಹೇಳಿದ್ರೆ ಕೃತಕೃತ್ಯತೆ. ಹಾಗಾಗಿ ಆತ್ಮರತಿ, ಆತ್ಮತೃಪ್ತಿ ಎರಡು ಶಬ್ದವನ್ನು ಕೃಷ್ಣ ಬಳಸಿದ್ದಾನೆ. ಆತ್ಮರತಿ ಅಂದ್ರೆ ಏನು? ಆತ್ಮ ಅಂದ್ರೆ ಪರಮಾತ್ಮ, ಅವನನ್ನ ಕಾಣೋದು, ಅವನ ಕಾಣುವಿಕೆಗೆ ಬೇಕಾಗಿರುವಂತ ಪ್ರಕ್ರಿಯೆ, ಅದರಲ್ಲಿ ರತಿ, ಆನಂದವಾಗಿರುವಂಥದ್ದು ಆತ್ಮರತಿ. ತೃಪ್ತಿ ಏನು ಕೇಳಿಸ್ತಾ ಇಲ್ಲ. ಆತ್ಮತೃಪ್ತಿ, ದೇವರನ್ನ ಕಾಣುವುದು ಆ ಒಂದು ವಿಚಾರದಲ್ಲಿ. ಹೀಗೆ ಆತ್ಮರತಿ, ಆತ್ಮತೃಪ್ತಿ ಇದನ್ನ ಯಾರು ಹೊಂದಿರುತ್ತಾನೋ ಅವನೇ ನಿಜವಾಗಿರತಕ್ಕಂತಹ ಮಾನವ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಯಾರಿಗೆ ಕರ್ಮದ ಒಂದು ಬಂಧ ಇಲ್ಲ ಅಂತ ಹೇಳಿದ್ರೆ, ಯಾರು ಆತ್ಮರತನಾಗಿರ್ತಾನೋ, ಯಾರು ಆತ್ಮತೃಪ್ತನಾಗಿರ್ತಾನೋ ಅಂತವನಿಗೆ ಕರ್ಮದ ಒಂದು ಬಂಧ ಇಲ್ಲ ಅನ್ನೋಂಥ ವಿಚಾರವನ್ನ ಕೃಷ್ಣ ಇಲ್ಲಿ ತಿಳಿಸುವಂಥದ್ದು. ಅನ್ವಯ ಅರ್ಥ ಹೇಳ್ತೀನಿ ನೋಡ್ಕೊಳ್ಳಿ. ಯಹತು, ಯಾವ ಸಾಧಕನಾದರೂ ಯಾವ ಒಂದು ವಿಶಿಷ್ಟವಾದ ಸ್ಥಿತಿಯಲ್ಲಿ ಇರುವಂತ ಮಾನವ, ಅಪರೋಕ್ಷ ಜ್ಞಾನಿ. ಮಾನವ ಶಬ್ದಕ್ಕೆ ಎಲ್ಲಾ ಮನುಷ್ಯರು ಅಂತ ಅರ್ಥ ಅಲ್ಲ, ಮಾನವ ಶಬ್ದಕ್ಕೆ ಪರೋಕ್ಷ ಜ್ಞಾನಿಯು. ಆತ್ಮರತಿ ಏವ, ಭಗವಂತನ ಒಂದು ಅನುಭೂತಿ, ದೇವರನ್ನ ಕಾಣುವ ಒಂದು ಅನುಭವ, ಸ್ವರೂಪಾನಂದದಲ್ಲಿಯೇ ನೆಲೆಗೊಂಡವನು ಸ್ಯಾತ್ ಆಗಿರುತ್ತಾನೋ. ಆತ್ಮತೃಪ್ತ, ಆತ್ಮನನ್ನ ಕಾಣುವಂತಹ, ಪರಮಾತ್ಮನನ್ನ ಕಾಣುವಂತಹ ಒಂದು ಆನಂದದಲ್ಲೇ ನೆಲೆಸಿರ್ತಾನೆ. ನನಗಿನ್ಯಾವುದೂ ಬೇಡ ಎಂಬತಕ್ಕಂಥ ಭಾವನೆಯನ್ನು ಹೊಂದಿರ್ತಾನೋ. ಮತ್ತು ಆತ್ಮನಿ ಏವ, ಆತ್ಮ ಅಂದ್ರೆ ಭಗವಂತನಲ್ಲೇ ನೆಲೆ ನಿಂತು ಸಂತುಷ್ಟ, ಎಲ್ಲಾ ರೀತಿಯಾಗಿರುವಂತ ಸುಖವನ್ನ ಅನುಭವಿಸುತ್ತಾ ತೃಪ್ತನಾಗಿರ್ತಾನೋ. ಅಂದ್ರೆ ಕೃತಕೃತ್ಯನಾಗಿರ್ತಾನೆ. ಬೇರೆ ಯಾವುದೇ ಪ್ರಾಕೃತ ಪ್ರಪಂಚದ ಬಗ್ಗೆ ವ್ಯಾಮೋಹವಿರುವುದಿಲ್ಲವೋ ಸಸ್ಯ, ಅಂತಹ ವ್ಯಕ್ತಿಗೆ, ಅಂತಹ ಅಸಂಪ್ರಜ್ಞಾತ ಅವಸ್ಥೆಯನ್ನು ಹೊಂದಿರುವಂತಹ ಸಾಧಕನಿಗೆ, ಅಸಂಪ್ರಜ್ಞಾತ ಅವಸ್ಥೆ, ಲೌಕಿಕ ಪ್ರಪಂಚವನ್ನೆಲ್ಲವನ್ನು ಕೂಡ ಮರೆತು ಕೇವಲ ದೇವರನ್ನ ಮಾತ್ರ ಕಾಣುವಂಥದ್ದು. ಲೌಕಿಕ ಪ್ರಪಂಚದಲ್ಲೇ ಇದ್ದರೂ ಕೂಡ ಲೌಕಿಕ ಪ್ರಪಂಚದ ಈ ಒಂದು ಪ್ರಾಕೃತ ಪ್ರಪಂಚದ ಅರಿವು ಯಾರಿಗೂ ಇರುವುದಿಲ್ವೋ ಅಂತಹ ವ್ಯಕ್ತಿಗೆ ಕಾರ್ಯಂ ನ ವಿದ್ಯತೆ. ಕಾರ್ಯ ಅಂದ್ರೆ ಕರ್ಮದ ಕಟ್ಟುಪಾಡುಗಳು. ನೀನು ಹೀಗಿರಬೇಕು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ತಂದೆ ತಾಯಿ ಆಚಾರ್ಯರು ಅತಿಥಿಗಳನ್ನ ದೇವರಂತೆ ಕಾಣು. ಯಾನಿ ಅನವದ್ಯಾನಿ ಕರ್ಮಾಣಿ, ಯಾವುದು ಒಳ್ಳೆಯ ಕೆಲಸಗಳು ಅದನ್ನು ಮಾಡಬೇಕು. ನೋ ಇತರಾಣಿ, ಕೆಟ್ಟ ಕೆಲಸಗಳನ್ನ ಮಾಡಬಾರದು. ಎಲ್ಲ ಅನೇಕ ಉಪದೇಶಗಳನ್ನ ನಮಗೆ ಪುರಾಣಗಳು ಮಾಡುತ್ತೆ, ವೇದಗಳು ಮಾಡುತ್ತೆ. ಆದ್ರೆ ಅಂತಹ ಕರ್ಮದ ಚೌಕಟ್ಟು ಹೀಗಿರ್ಬೇಕು, ಹೀಗಿರಬಾರದು ಎಂಬತಕ್ಕಂಥ ಕರ್ಮದ ಚೌಕಟ್ಟಿನಲ್ಲಿ ಅಪರೋಕ್ಷ ಜ್ಞಾನಿಗೆ ನೈವಿದ್ಯತೆ ಇರುವುದಿಲ್ಲ.
ಅಪರೋಕ್ಷ ಜ್ಞಾನವನ್ನ ತಮ್ಮೊಳಗಿನ ಭಗವಂತನನ್ನ ಕಂಡಂತ ವ್ಯಕ್ತಿಗೆ ಆ ಭಗವಂತನನ್ನ ಕಾಣುವ ಪ್ರಕ್ರಿಯೆ ಮತ್ತು ಕಂಡ ನಂತರ ಅದರಲ್ಲೇ ಯಾರು ತೃಪ್ತನಾಗಿರ್ತಾನೋ ಅಂತವನಿಗೆ ಕರ್ಮದ ಚೌಕಟ್ಟು ಇಲ್ಲ ಅನ್ನೋದು ಒಟ್ಟು ಶ್ಲೋಕದ ಅಭಿಪ್ರಾಯ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಈ ಕೃಷ್ಣ